ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅಳತೆ ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟನ್ನು ತಗೋಬೇಕು, ಹಾಗೆ ಅಳತೆಯನ್ನು ತೆಗೆದುಕೊಂಡು ಯಾವ ರೀತಿ ನಾವು ಬ್ಲೌಸನ್ನು ಕಟ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ, ಇದು ಅಳತೆ ಬ್ಲೌಸು. ನಾವು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಮೊದಲಿಗೆ ಬಂದು ನೋಡಿ ಲೆಂತನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಟೋಟಲ್ ಲೆಂತ್ ಬಂದು 14 ಇಂಚಿದೆ. ನೋಡಿ, ಇದು 14 ಇಂಚಿದೆ. ನಾವು ಕಸ್ಟಮರ್ ನಮಗೆ ಇದನ್ನು 1 ಇಂಚು ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು 1 ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಅಲ್ಲಿಗೆ 15 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟನ್ನು ನೋಡ್ಕೊಳ್ಳೋಣ. ನೋಡಿ, ಚೆಸ್ಟು ವೇಸ್ಟು ಇವು ಮೂರು ನೋಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ. ನೋಡಿ, ಈ ಥರ ಬ್ಲೌಸನ್ನು ಹಾಕೊಂಡಾಗ ನಮಗೆ ಇಲ್ಲಿ ನೋಡಿ ಚೆಸ್ಟ್ ಪಾಯಿಂಟ್ ಕಾಣಿಸ್ತಾ ಇದೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈ ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಚೆಸ್ಟು ಎಷ್ಟಿದೆ ಅಂತೇಳಿ. ನೋಡಿ, 20 ಇಂಚಿದೆ, ಅಂದರೆ 40 ಆಗುತ್ತೆ. 28 ಮಾಡಿದರೆ ನಮಗೆ 40 ಆಗುತ್ತೆ. ಟೋಟಲ್ ಚೆಸ್ಟ್ ಬಂದು 40 ಇದೆ. ಹಾಗೆ ವೇಸ್ಟ್ ನೋಡಿ, ಕೆಳಗಡೆಗೆ ವೇಸ್ಟ್ ಮೆಜರ್ಮೆಂಟನ್ನು ನಾವಿಲ್ಲಿ ಈ ಪಟ್ಟಿನ ಲೆಸ್ ಮಾಡಿ, ಉಕ್ಸ್ ಪಟ್ಟಿನ ಲೆಸ್ ಮಾಡಿ ತೊಗೋಬೇಕು ಮೆಜರ್ಮೆಂಟನ್ನು. ನೋಡಿ, ಇದು 15 ಅಂದರೆ ಅಲ್ಲಿಗೆ 31 ಇದೆ. ಇದು ಉದ್ದ ಬರೋದ್ರಿಂದ ನಾವು 30 ಇಟ್ಟರೆ ಸಾಕು. ನೋಡಿ, ಈ ಮೆಜರ್ಮೆಂಟಿಗೆ ನಾನು ಇವಾಗ ಬ್ಲೌಸ್ ಕಟ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟನ್ನು ತೋರಿಸ್ತೀನಿ ಯಾವ ರೀತಿ ಆಲ್ಮೋಸ್ಟ್ ಡೌನಿಂಗನ್ನು ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು. ನಾವು ಮೊದಲಿಗೆ 15 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಕೆಳಗಡೆಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು. ನಂತರ ಬಂದು 15 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 15 ಅಂದರೆ ಇಲ್ಲಿಗೆ ಒಂದು 3 ಪಾಯಿಂಟ್ನಷ್ಟು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಕೊತಾ ಇದ್ದೀನಿ. 15 3ಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಟೋಟಲ್ ನಮಗೆ ಲೆಂತು. ಒಂದು ಇಂಚು ನೀವು ಪ್ಲಸ್ ಮಾಡಿ ಮಾರ್ಕ್ ಮಾಡ್ಕೋಬೋದು. ನಾನು ನೆಕ್ ಬಿಡ್ತನ ಬಂದು ಇದಕ್ಕೆ 2.5 ಇಂಚ್ ಇಡ್ತಾ ಇದ್ದೀನಿ. ಯಾಕಂದರೆ ಅವರು ನೋಡಿ ರೆಡಿಮೇಡು ನಮಗೆ ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇದನ್ನು ನೋಡಿ, ಡಿಸೈನನ್ನು ನಮಗೆ ರೆಡಿ ಡಿಸೈನ್ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನೋಡಿ, ಇಲ್ಲಿ ನಮಗೆ ಕಡಿಮೆ ಇಟ್ಟಿದ್ದಾರೆ ಅವರು. ನಾವು ಮ್ಯಾಕ್ಸಿಮಮ್ ಒಂದು ಇವರು ಎಷ್ಟು ಇಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ 4 ಇಂಚು ರೆಡಿ ಬರೋಂಗೆ ಇಟ್ಟಿದ್ದಾರೆ ಇವರು. ಆ್ಯಕ್ಚುಲಿ ನಾನು 4.5 ಇಡ್ತೀನಿ. 4.5 ಇಂಚು ಅಂದರೆ 2 ಕಾಲು ಆಗುತ್ತೆ. ನೋಡಿ, 2 ಕಾಲು ನಮಗೆ ರೆಡಿ ಬರಬೇಕಂದ್ರೆ 2 ಇಂಚು 1 ಪಾಯಿಂಟನ್ನು ಇಡೋಣ. ಓಕೆ, ಇವಾಗ ಶೋಲ್ಡ್ರ್ ಬಂದು ಎಷ್ಟು ಇಡಬೇಕಂದ್ರೆ ನೋಡಿ, ಅಳತೆ ಬ್ಲೌಸಲ್ಲಿ ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಒಳಗಡೆಯಿಂದ ಮೆಜರ್ಮೆಂಟ್ ತಗೊಂಡ್ರೆ ನಮಗೆ ಮಾರ್ಜಿನ್ ಎಲ್ಲ ಸೇರಿಸಿ ಬಂದ್ಬಿಡುತ್ತೆ. ನೋಡಿ ಎಷ್ಟಿದೆ, ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ನೋಡಿ 3 ಕಾಲಿದೆ, 1/4 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಅಲ್ಲಿಗೆ 3.5ಗೆ ನಾವು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಶೋಲ್ಡ್ರ್ ಬಂದು 3.5. ನಮಗೆ ನೋಡಿ ಟೋಟಲ್ ಶೋಲ್ಡ್ರ್ ಬಂದು 5.75 ಆಯಿತು. ಓಕೆ, 5.75. ಇಲ್ಲಿ ಕೂಡ ಅಷ್ಟೇ 5.75 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಲೈನ್ ಹಾಕೋಣ. ನಾವು ಡೀಪ್ ನಾವು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ರೆಡಿ ಡೀಪ್ ಕೊಟ್ಟಿರೋದ್ರಿಂದ ಅಳತೆ ಬ್ಲೌಸ್ಗೆ ಅದಕ್ಕೆ ಕಂಪೇರ್ ಮಾಡಿ ನಾವು ಡೀಪನ್ನು ಮಾರ್ಕ್ ಮಾಡ್ಕೋಬೇಕು. ಕಡಿಮೆ ಇದ್ದರೆ ಕಡಿಮೆ, ಇಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಟು ನಾವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ನಾವಿವಾಗ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ 40 ಇದೆ. 4ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ, 10 ಇಂಚ್ ಬರುತ್ತೆ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಂಟದಲ್ಲಿ ಬಂದು ಎಷ್ಟಿದೆ, 30 ಇದೆ. 30 4ನ ಡಿವೈಡ್ ಮಾಡಿದರೆ ನಮಗೆ 7.5 ಬರುತ್ತೆ. ಪ್ಲಸ್ 1 ಇಂಚು ನಮಗೆ ಡಾಟಿಗೋಸ್ಕರ ಆ್ಯಡ್ ಮಾಡಿ 8.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಮಾರ್ಜಿನನ್ನು ಕೂಡ ಆ್ಯಡ್ ಮಾಡ್ತೀನಿ. 1.25 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಇಟ್ಟಿದ್ದೀನಿ. ಇವಾಗ ಬಂದು ನಾವು ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಡೆ ಅಂತ ನೋಡೋಣ. ನೋಡಿ, ನಮಗೆ ಆಲ್ರೆಡಿ ನಾವು ಟೋಟಲ್ ಲೆಂತನ್ನು ಜಾಸ್ತಿ ತಗೊಂಡಿದ್ದೀವಿ. ಕೆಳಗಡೆ ಲೆಂತನ್ನು ಜಾಸ್ತಿ ಮಾಡೋಣ. 1 ಇಂಚು ಜಾಸ್ತಿ ತಗೊಂಡಿದ್ದೀವಿ. ಒಂದು ಮಾರ್ಕ್ ಮಾಡ್ಕೊತೀನಿ. ಅಲ್ಲಿಗೆ ಇಲ್ಲಿ ಕರೆಕ್ಟಾಗಿ ತಗೊಂಡಿದ್ರೆ ಕರೆಕ್ಟಾಗಿ ಕೆಳಗಡೆಯಿಂದನೇ ಮೆಜರ್ಮೆಂಟ್ ತಗೊಳ್ಳಿ. ನೋಡಿ, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಕಾಣಿಸ್ತಾ ಇದೆ. 1 ಇಂಚು ಡಿಫ್ರೆನ್ಸಲ್ಲಿ ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಟೋಟಲ್ ಲೆಂತ್ ಬ್ಲೌಸ್ ಲೆಂತ್ ನಮಗೆ ಜಾಸ್ತಿ ಬೇಕು. ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ. ಅಂದರೆ ನಾವು
ಲೆಂತನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ ಪ್ರಾಬ್ಲಮ್ ಬರುತ್ತೆ. ಆರ್ಮೋಲು ಕಡಿಮೆ ಆಗಿಬಿಡುತ್ತೆ ಅಲ್ಲಿ. ನೋಡಿ ಈ ರೀತಿ ಇಟ್ಕೊಂಡು ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಾಗ ನೋಡಿ ನಮಗೆ ಎಕ್ಸಾಕ್ಟಾಗಿ ಆರ್ಮೋಲ್ ಕೂಡ ಕರೆಕ್ಟಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಮಾರ್ಕ್ ಹಾಕೋಣ. ನೋಡಿ ನಮಗೆ ಅಳತೆ ಬ್ಲೌಸ್ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಇಲ್ಲಿಂದ ನಾನು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಇದಕ್ಕೊಂದು ಸೇಫನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಆರ್ಮೋಲನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ, ಕರೆಕ್ಟಾಗಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಈ ರೀತಿ ನಾನು ಮೇಲ್ಗಡೆ ಮಾರ್ಜಿನ್ ಬಿಟ್ಟಿದ್ದೀನಿ. ಇದನ್ನು ಎಂಡ್ ಟು ಎಂಡ್ ಈ ಥರ ಇಟ್ಕೊಂಡ್ರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳಿ. ಅಳತೆ ಬ್ಲೌಸ್ ಪ್ರಕಾರ ನೋಡಿ ಕರೆಕ್ಟಾಗಿ ಬರ್ತಿದೆ. ಇಷ್ಟು ನಮಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು. ನಿಮಗೆ ಇದು ಬ್ಯಾಕ್ ನೆಕ್ ಡೀಪ್ ಬಂದು ಡಿಸೈನ್ ಎಷ್ಟು ಮಾಡಿದ್ದಾರೆ ಅವರು ಅಷ್ಟನ್ನೇ ಇಡಬೇಕು. ಇಲ್ಲಾಂದರೆ ಕಸ್ಟಮರ್ ಕೇಳ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಂಡು ನಾವು ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಓಕೆ, ಇಷ್ಟು ಬ್ಯಾಕ್ ಪಾರ್ಟ್ ಕಟಿಂಗ್. ನೋಡಿ ನಾವು ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಓಪನ್ ಸೈಡನ್ನು ನನ್ನ ಕಡೆ ಹಾಕೊಂಡಿದ್ದೀನಿ. ಇಲ್ಲಿ ನಾವು ಒಂದು 1/2 ಇಂಚಿಗೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಇದು ನಮಗೆ ಮಾರ್ಜಿನ್ ಬೇಕು, ಹಾಗಾಗಿ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡಿದ್ದೀವಿ ಅದನ್ನು ಆ್ಯಸ್ ಇಟ್ ಈಸ್ ಇಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇದನ್ನು ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಾವು ಇದನ್ನು ತೆಗೆದುಬಿಡೋಣ. ನೋಡಿ ಇದು ಆರ್ಮೋಲ್ ಡೌನಿಂಗಿಗೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಂಡು ಒಂದು 1/2 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ನಾವು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಫ್ರಂಟ್ ಆರ್ಮೋಲ್ ಸೇಪು. ಹಾಗೆ ನಿಮಗೆ ನೆಕ್ ಲೆಂತ್ ಕೂಡ ಕಾಣ್ತಾ ಇದೆ ಇಲ್ಲಿ. ನೋಡಿ ಇದು ನೆಕ್ ಲೆಂತಿಗೆ ಒಂದು ಲೈನ್ ಹಾಕೋಣ. ನೋಡಿ ಇವಾಗ ನಾವು ಫ್ರಂಟ್ ನೆಕ್ ಡೀಪು ಹಾಗೆ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು, ಇದನ್ನು ಕಂಪ್ಲೀಟಾಗಿ ನಾವು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕನ್ನೋದನ್ನು ತೋರಿಸ್ತೀನಿ. ನೋಡಿ ಉಕ್ಸ್ ಪಟ್ಟಿ ಹಚ್ಚಿರ್ತೀವಲ್ಲ ಆ ಪಾರ್ಟನ್ನು ನೋಡಿ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಎಲ್ಲಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು. ಇದರಲ್ಲಿ ಇನ್ನೂ ಒಂದು ಕಂಡೀಷನ್ ಇದೆ ನೋಡಿ. ಫ್ರಂಟ್ ನೆಕ್ ಡೀಪನ್ನು ನೀವು ಮೆಜರ್ಮೆಂಟ್ ಮಾಡಲಿಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನಿಮಗೆ, ಒಂದು ನಿಮಿಷ. ನೋಡಿ ಇಲ್ಲಿವರೆಗೂ ಇದೆ ಇದು ಫ್ರಂಟ್ ನೆಕ್ ಡೀಪು. ಹಾಗೆ ಬೆಲ್ಟು ನೋಡಿ, ಬೆಲ್ಟು ಎಲ್ಲಿವರೆಗೂ ಇದೆ, ಇಲ್ಲಿವರೆಗೂ ಇದೆ. ನೋಡಿ ಇಲ್ಲಿವರೆಗೂ ಇದೆ. ನಮಗೆ ಟೋಟಲ್ ನಾವು ಬಾಡಿ ಪಾರ್ಟ್ ಲೆಂತನ್ನು 1 ಇಂಚ್ ಜಾಸ್ತಿ ಮಾಡಿದ್ದೀವಿ, ಹಾಗಾಗಿ 1/2 ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೊತೀನಿ. ನಾನು ಇಲ್ಲಿ ಪ್ರತಿಯೊಂದು 1/2 ಇಂಚ್ ಜಾಸ್ತಿ ಮಾಡ್ಕೊತೀನಿ. ಕೆಳಗಡೆ ಟೋಟಲ್ ಲೆಂತಲ್ಲಿ 1/2 ಇಂಚ್ ಜಾಸ್ತಿ ಮಾಡ್ಕೊತೀನಿ. ನೋಡಿ ಇವಾಗ ಡಾಟ್ ಪಾಯಿಂಟ್ ನೋಡ್ಕೊಳ್ಳೋಣ. ನಾವು ಡಾಟ್ ಪಾಯಿಂಟನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ನೋಡಿ. ಫಸ್ಟ್ ಡಾಟ್ ಪಾಯಿಂಟು ಅಫೆಕ್ಸ್ ಪಾಯಿಂಟು ನಾನು ಮಾರ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ನಮಗಿಲ್ಲಿ 10:15 ಆ್ಯಕ್ಚುಲಿ 10:15 ಬರಬೇಕದು. ಬಂದರೆ ಈ ಮೆಜರ್ಮೆಂಟ್ಗೆ ಕರೆಕ್ಟಾಗಿದೆ. ಬ್ಲೌಸ್ ಲೆಂತ್ ಯಾಕೆ ಬೇಕಂತ ಕೇಳಿದಾರೆ, ಪ್ರಾಬ್ಲಮ್ ಆಗಿರೋಕ್ಕೆ ಕೇಳಿದ್ದವರು. ನೋಡಿ ಇಲ್ಲಿಗೆ ರೆಡಿ ಇದೆ. ನಾನು 1/2 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊತೀನಿ. ಇದಕ್ಕಿಂತ ಜಾಸ್ತಿ ತಗೊಂಡಿದ್ದೀನಿ. ಇವೆರಡಕ್ಕೂ ಲೈನ್ ಹಾಕೋಣ, ತೋರಿಸ್ತೀನಿ ನಾನು ನಿಮಗೆ ಯಾಕೆ ಜಾಸ್ತಿ ತಗೊಂಡೆ ಅಂತೇಳಿ. ನಮಗೆ ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ಕೆಳಗಡೆ ಮಾತ್ರ ನಾನು 1/2 ಇಂಚ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಮಗೆ ನೋಡಿ ಇದು 11:15 ಇದೆ. ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅವರಿಗೆ, ಇದರಲ್ಲಿ ಪ್ರಾಬ್ಲಮ್ ಇದೆ, ಹಾಗಾಗಿ ಇಲ್ಲಿ 1/2 ಇಂಚ್ ಜಾಸ್ತಿ ತಗೊಂಡಿದ್ದೀನಿ, ಸರಿ ಆಗುತ್ತೆ. ಹಾಗೆ ಅಪೆಕ್ಸ್ ಬಂದು ನಾವು ಈಸಿಯಾಗಿ ಅದನ್ನು ಅಳತೆ ಬ್ಲೌಸಿಂದ ತಗೋಬೋದು. ಇಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟ್ನ 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಬೋದು. ನೋಡಿ ಇದು 10ನೇ 1 ಭಾಗ ಚೆಸ್ಟ್ ಮೆಜರ್ಮೆಂಟ್ನ 4 ಬರುತ್ತೆ, 4 ಇಂಚ್ ಬರುತ್ತೆ. 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಡಾಟ್ ಸೈಜ್ ಬಂದು ನಾನು ಇದಕ್ಕೆ 2.5 ಇಂಚ್ ರೀತಿ ಇದ್ದೀನಿ. ಅಂದರೆ ನೋಡಿ 1/4 ಇಂಚು, ಹಾಗೆ ಈ ಸೈಡ್ 1/4 ಇಂಚು, ಟೋಟಲ್ ನಾನು 2.5 ಇಂಚ್ ಇಟ್ಟಿದ್ದೀನಿ ಡಾಟನ್ನು. ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ.
ನೋಡಿ ಇಲ್ಲಿ ಬೇಕಾದರೆ ನೀವು ಅರ್ಧ ಇಂಚು ಕ್ರಾಸ್ ಕೊಡ್ಬೋದು, ಇಲ್ಲ ಅಂದರೆ ಹಾಗೇನೂ ಕಟ್ ಮಾಡ್ಬೋದು, ಅದು ಬರುತ್ತೆ. ಬಟ್ ಹಾಫ್ ಇಂಚು ನಾವು ಕಟ್ ಮಾಡೋ ರೀತಿನೇ ನಾವು ಅದನ್ನು ಕಟ್ ಮಾಡೋಣ. ಆನಂತರ ನಾವು ಬೆಲ್ಟಲ್ಲಿ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಲೆಂತ್ ನಾನು ಬ್ಲೌಸ್ ಲೆಂತ್ ಅಷ್ಟಿದೆ, ಬಟ್ ಅವರು ಎಂಬ್ರಾಯ್ಡ್ರಿ ಮಾಡಿದಾರಲ್ಲ ಅದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅದು ಬರುತ್ತಾ ಇಲ್ಲ ಅದಕ್ಕೆ ಅಂತೇಳಿ ನೋಡ್ಕೋಬೇಕಾಗುತ್ತೆ ನಾವು, ಯಾಕಂದರೆ ಅವರು ಸೇಪನ್ನು ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ನಾವು ಆ ಸೇಪ್ ಪ್ರಕಾರನೇ ಮಾಡ್ಕೋಬೇಕು. ನೋಡಿ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿ ಇದೆ, ಇದು ಪರವಾಗಿಲ್ಲ, ನಾವು ಅಷ್ಟು ಇಡ್ಬೋದು. ಇಷ್ಟನ್ನು ನಾವು ಇಡ್ಬೋದು. ಇದನ್ನು ಕಚ್ಚಾ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ ನೀವು. ಆ ಡಿಸೈನ್ ಹೆಂಗಿದೆಯೋ ಹಾಗೆ ನಾವು ಸೇಪನ್ನು ಕಟ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾಡಬೇಕಾಗುತ್ತೆ ಆ ಕೆಲಸನ. ಹಾಗೆ ಇವೆರಡು ಸೆಂಟ್ರಲ್ಲಿ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು 5.5 ಇದೆ, 5.5 ಅರ್ಧ ಬಂದು 2.75 ಆಗುತ್ತೆ. ಇಲ್ಲಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಆರ್ಮೋಲ್ ಡಾಟ್ ಬಂದು ಒಂದು 1/2 ಇಂಚು ಡಾಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಕೆಳಗಡೆ ಸೊಂಟದ ಅಳತೆ ಬಂದು ಎಷ್ಟಿದೆ? 30 ಇದೆ. 30 4 ಡಿವೈಡ್ ಮಾಡಿದರೆ ನಮಗೆ 7.5 ಬರುತ್ತೆ. ನಾವು 7.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಇಂಚ್ ರೆಡಿ ಇದೆ. ಇಲ್ಲಿಂದ ಕಂಟಿನ್ಯೂ ಮಾಡಿ ನಾವು 7.5 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು, ಹಾಗೆ 1.25 ಇಂಚು ಮಾರ್ಜಿನನ್ನು ಇಟ್ಟಿದ್ದೀವಿ, ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ಪಾಯಿಂಟನ್ನು ಇಲ್ಲಿಗೆ ಸೇರಿಸೋಣ. ಇದು ಮಾರ್ಜಿನ್ ಸಮೇತ ಇದೆ. ಹಾಗೆ 4th ಡಾಟ್ ಬಂದು ಬರುತ್ತೋ ಇಲ್ಲ ಅಂತ ನೋಡ್ಕೊಂಡು ಆನಂತರ ಹಿಡಿಬೋದು. ಇಲ್ಲಾಂದರೆ ಬಂದರೆ ನೀವು ಇಲ್ಲಿ ಈ ಪಾಯಿಂಟಲ್ಲಿ ಈ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿ. 4th ಡಾಟ್ ಇದು ಫ್ರಂಟ್ ಪಾರ್ಟು. ನೋಡಿ ಇಲ್ಲಿ ಕೂಡ ನಾನು ಒಂದು ನ್ಯಾಚ್ ಹಾಕಂತೀನಿ, ಯಾಕಂದರೆ ಇದು ಕಟ್ ಮಾಡಲ್ಲ, ಯಾಕಂದರೆ ಅದು ಡಿಸೈನ್ ಸೇಪಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನಾವಿವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ, ಆನಂತರ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಬೆಲ್ಟ್ಗೆ ನಮಗೆ ಬೆಲ್ಟ್ಗೆ ಕಡಿಮೆ ಆಗುತ್ತೆ, ಹಾಗಾಗಿ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ 2 ಸ್ಲೀವ್ ನಾನು ಒಂದೇ ಸಾರಿ ಫೋಲ್ಡ್ ಮಾಡ್ಕೊತ ಇದ್ದೀನಿ ಕಟ್ ಮಾಡಲಿಕ್ಕೆ. ಮೊದಲಿಗೆ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನಮಗೆ ಅಳತೆ ಬ್ಲೌಸು ಕರೆಕ್ಟ್ ಇದ್ದಾಗ ನಮಗೆ ಏನೂ ಟೆನ್ಷನ್ ಇಲ್ಲ. ಅಳತೆ ಬ್ಲೌಸ್ ಪ್ರಕಾರನೇ ನಾವು ಸ್ಲೀವ್ ಮಾರ್ಕಿಂಗನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ಎಕ್ಸಾಕ್ಟಾಗಿ 1/4 ಇಂಚು ಜಾಸ್ತಿ ಇಟ್ಕೊಳ್ಳಿ ಸ್ಲೀವನ್ನ. ನೋಡಿ ಇಲ್ಲಿ ಗ್ಯಾಪಿಗೆ, ಯಾಕಂದರೆ ಇದು ಸ್ಟಿಚ್ ಆಗಿ ಸಿಂಕ್ ಆಗಿರುತ್ತೆ ಬಟ್ಟೆ. ನೋಡಿ ಇಲ್ಲಿವರೆಗೂ ಇದೆ. ಎಕ್ಸ್ಟ್ರಾ ಮಾರ್ಜಿನ್ ಬಂದು 1.25 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡ್ರಿ. ಇದು ಸ್ವಲ್ಪ ಸೇಪಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಸ್ಟ್ರೈಟಾಗಿ ನಾನು ಲೈನ್ ಆಗ್ತಾಯಿದೆ ನಿಮಗೆ. ನೋಡಿ ಇಲ್ಲಿ ಮಾರ್ಜಿನ್ನ ಸೇರಿಸಿ ಇಟ್ಕೊಂಡ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಟೋಟಲ್ ಲೆಂತು. ಕ್ಯಾಪ್ ಹೈಟನ್ನು ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ, ಕರೆಕ್ಟಾಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ಕ್ಯಾಪ್ ಹೈಟು ಎಷ್ಟಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ತುಂಬ ಕಡಿಮೆ ಕ್ಯಾಪ್ ಹೈಟ್ ಇದೆ ಇದು. ನೋಡಿ ಸುಮಾರು ಬರೀ 2.5 ಇಂಚಿನಷ್ಟು ಮಾತ್ರ ಕ್ಯಾಪ್ ಹೈಟ್ ಇದೆ. ನಾವು ಇದನ್ನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ತುಂಬ ಕಡಿಮೆ ಇದೆ. ಬಟ್ ಇದು ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಹೊಲಿಬೇಕು. ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾವು ಹೊಲಿಯೋಣ. ಇವಾಗ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಸೈಜಿಗೆ ನಾವು ಮಿನಿಮಮ್ 3 ಇಂಚಾದರೂ ಇಡಲೇಬೇಕು. ನಾವು 3.5 ಅಂತ ಹೇಳ್ತೀವಿ, ಬಟ್ 3 ಇಂಚಾದರೂ ಇಡಲೇಬೇಕು. ಇದು ಭಾಳ ಕಡಿಮೆ ಇತ್ತು, ಹಾಗಾಗಿ ನಾನು ಇದನ್ನು ಒಂದು ಜಾಸ್ತಿ ಮಾಡಿದ್ದೀನಿ. ನಿಮಗೆ ಇನ್ನೊಂದು ಸಾರಿ ಡೌಟ್ ಇತ್ತಂದರೆ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ, ತೋರಿಸ್ತೀನಿ ನಾನು ಚೆಕ್ ಮಾಡೋದು ಯಾವ ರೀತಿ ಅಂತ. ನೋಡಿ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀವಲ್ಲ ನಾವು, ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ಇಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ. ನೋಡಿ ಕರೆಕ್ಟಾಗಿದೆ. ಕಟ್ ಮಾಡೋಣ ಇವಾಗ. ನೋಡಿ ಇದರಲ್ಲಿ ಫ್ರಂಟ್ ಸೇಪನ್ನು ತೆಗಿತಾ ಇದ್ದೀನಿ. ಫ್ರಂಟು ಬೇಕು ಎರಡನ್ನು ಸೇಪನ್ನು ತೆಗೆದಿದ್ದೀವಿ. ಇವಾಗ ಬಂದು ನಾವು ಬೆಲ್ಟನ್ನು ಕಟ್ ಮಾಡೋಣ. ಆ್ಯಕ್ಚುಲಿ ಬೆಲ್ಟಿಗೆ ಉಳಿದಿದೆ, ಬೆಲ್ಟನ್ನು ಕಟ್ ಮಾಡ್ಕೊಂಡು. ನೋಡಿ 2 ಬೆಲ್ಟನ್ನು ಒಂದೇ ಸಾರಿ ಕಟ್ ಮಾಡ್ತಿದ್ದೇನೆ ನಾನು. ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕಂತೀನಿ. ನಮಗೆ ಬೆಲ್ಟ್ ಟೋಟಲ್ ಲೆಂತ್ ಎಷ್ಟು ಬೇಕು? 7.5 ಇದೆ. ಸೊಂಟದ ಅಳತೆ ಬಂದು ಒಂದು ಸೈಡು 4ನೇ ಒಂದು ಭಾಗ, ಸೊಂಟದ ಅಳತೆ 4ನೇ ಒಂದು ಭಾಗ 7.5 ಇಂದ 8 ಇಂಚ್ ಇಟ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ಇರಲಿ. 2 ಇಂಚು ಮಾರ್ಜಿನ್ ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಅದಕ್ಕೆ. ಇದು ನಮಗೆ ಟೋಟಲ್ ಬೆಲ್ಟಿನ ಲೆಂತ್ ಇಷ್ಟು ಬೇಕು ಅಂತ ಅರ್ಥ. ಇವಾಗ ನಾವು ಲೆಂತನ್ನು ಜಾಸ್ತಿ ಮಾಡಿದ್ದೀವಿ ಅಳತೆ ಬ್ಲೌಸ್ಗಿಂತ.
ನೋಡಿ ಬೆಲ್ಟನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾವು ಇದನ್ನು ಈ ರೀತಿ ಇಟ್ಕೊತಾ ಇದ್ದೀನಿ. ನಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ನಮಗೆ 1/2 ಇಂಚು ಡಾಟ್ ಬೇಕು, ಇಲ್ಲಿ ಕೂಡ 1/2 ಇಂಚು ಮಾರ್ಜಿನ್ ಹೋಗುತ್ತೆ, ಇಲ್ಲಿ ಕೆಳಗಡೆ ಇಲ್ಲಿ ಕೂಡ ಅಷ್ಟು ಮಾರ್ಜಿನ್ ಹೋಗುತ್ತೆ. ನಮಗೆ ಟೋಟಲ್ ರೆಡಿ ಎಷ್ಟು ಬೇಕು ಬೆಲ್ಟ್ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ರೆಡಿ ಬೆಲ್ಟ್ ಎಷ್ಟು ಬೇಕಂತ ನೋಡ್ಕೊಂಡ್ರೆ ಈ ಒಂದು ಸೈಡಲ್ಲಿ ನೋಡ್ಕೊಂಬಿಟ್ರೆ ಗೊತ್ತಾಗುತ್ತೆ ಈಸಿಯಾಗಿ. ನಮಗಿಲ್ಲಿ 2 ಕಾಲು ಬೇಕು, 2 ಕಾಲು ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ 2 ಕಾಲು ಇಂಚು ಅಂದರೆ ಅಲ್ಲಿಗೆ 1 ಇಂಚು ನಾವು ಮಾರ್ಜಿನನ್ನು ಆ್ಯಡ್ ಮಾಡೋಣ. 2 ಕಾಲು ಅಂದರೆ ಇಲ್ಲಿ 3 ಕಾಲು ಆಗುತ್ತೆ. 3 ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ಅಪೆಕ್ಸ್ ಟು ಅಪೆಕ್ಸ್ ಬಂದು ಎಷ್ಟಿದೆ, 4 ಇಂಚ್ ಇಟ್ಟಿದ್ದೀವಿ ನಾವು. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1 ಕಾಲು ಇಂಚಿನಷ್ಟು ಒಂದು ಮಾರ್ಕ್ ಮಾಡ್ಕೊಂಡು ಈ ಸೇಪನ್ನು ಈ ರೀತಿ ಸೇರಿಸ್ಬೇಕು ಹೋಗಿ. ಇದು ನಮಗೆ ಕ್ರಾಸ್ ಬೆಲ್ಟ್ ಆಗುತ್ತೆ. ನೋಡಿ ಇದು ಕ್ರಾಸ್ ಬೆಲ್ಟು. ಒಂದ್ಸರಿ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ, ಹಾಗೆ ಸ್ಟಿಚ್ ಮಾಡಿದ ನಂತರ ಕೂಡ ಇದ್ರದ್ದು ಫೋಟೋಸ್ ಹಾಕ್ತೀನಿ ನೋಡಿ. ಇಲ್ಲಿ 1/2 ಇಂಚು ನಾವು ಡಾಟ್ ಹಿಡಿತೀವಿ. ಡಾಟ್ ಹಿಡಿದಾಗ ಇಷ್ಟ ಆಗುತ್ತೆ. ಆನಂತರ ಬಂದು ಇಲ್ಲಿ ಮಾರ್ಜಿನ್ ಹೋಗುತ್ತೆ. ನೋಡಿ ಕೆಳಗಡೆ ಕರೆಕ್ಟಾಗಿ ಇಟ್ಟಿದ್ದೀನಿ. ಇಲ್ಲಿ ಕೊಡಿ ಜಾಯಿಂಟ್ ಮಾಡಿದರೆ ನಮಗೆ ಬೆಲ್ಟ್ ಕೂಡ ಬರುತ್ತೆ. ನಮಗೆ ಸೈಡ್ ಜಾಯಿಂಟ್ ಕೂಡ ಎಕ್ಸಾಕ್ಟಾಗಿ ಬರುತ್ತೆ. ಬ್ಲೌಸ್ ಲೆಂತ್ ಕೂಡ ನಾವು 1 ಇಂಚು ಜಾಸ್ತಿ ಮಾಡಿದ್ದೀವಿ, ಅಳತೆ ಬ್ಲೌಸ್ಗಿಂತ 1 ಇಂಚು ಜಾಸ್ತಿ ಮಾಡಿದ್ದೀವಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ದು ಯಾವ ಜಿಲ್ಲೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.